ಎಲ್ಲರಿಗೂ ಕಾಯಕ ಶರಣರ ಜಯಂತಿಯ ಶುಭಾಶಯಗಳು. ಈ ಒಂದು ಪುಣ್ಯ ದಿನದಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಯಾವಾಗಲೂ ಹಳ್ಳದಕೆರೆ ಶಾಲೆ, ಸರ್ಕಾರಿ ಶಾಲೆ ಅಂತೇಳಿ ಹೆಸರಿರ್ತಕ್ಕಂಥ ಈ ಶಾಲೆಯ ಶೌಚಾಲಯ ಈ ದಿನ ಶಂಕುಸ್ಥಾಪನೆ ಆಗಿದ್ದು, ಈ ಒಂದು ಶಾಲೆಯ ಮಕ್ಕಳ ಹಾಗೂ ಪೋಷಕರ ಬಹುದಿನದ ಬೇಡಿಕೆ ಈ ದಿನ ಶಂಕುಸ್ಥಾಪನೆಯ ಮೂಲಕ ಪ್ರಾರಂಭ ಆಗಿದೆ. ಈ ಕಟ್ಟಡವನ್ನು ಉತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡಿ ಮಕ್ಕಳಿಗೆ ಹಾಗೂ ಇಲ್ಲಿರ್ತಕ್ಕಂಥ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರಿಗೆ ಇದರ ಉಪಯೋಗ ಆಗೋ ರೀತಿಯಲ್ಲಿ ಒಳ್ಳೆಯ ಉತ್ತಮವಾದಂಥ ಶೌಚಾಲಯ ನಿರ್ಮಾಣ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಯಾವುದು 18 ಅಡಿ 16 ಅಡಿ ಅದು. ಇದರಲ್ಲಿ ಹೆಣ್ಮಕ್ಳಿಗೆ 3 ಪೋರ್ಷನ್ ಇದಾಗುತ್ತೆ, ಒಳಗಡೆಗೆ ಒಂದು ಎಕ್ಸ್ಟ್ರಾ ಇದಾಗುತ್ತೆ. ಇಲ್ಲಿ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಒಂದು ಬರುತ್ತೆ, 3 ಮೀಟ್ರ್ 1.5 ಮೀಟ್ರಲ್ಲಿ ಇದಾಗುತ್ತೆ ಅದು ಒಳಗಡೆ ಇನ್ನರ್. ಇದು ಅಡಿ ಲೆಕ್ಕಕ್ಕೆ 10 ಅಡಿ ಇದಕ್ಕಾಗುತ್ತೆ ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಇದಾಗುತ್ತೆ 18 ಅಡಿ. ಅದರಲ್ಲಿ ಒಂದಡಿ ಗೋಡೆ ಹೋದರೆ ಅಗಲ 18, 16, 3,90,000, 3,90,000 ಪ್ಲಸ್ GST. ನರಗ ಅನುದಾನ ಇದನ್ನು RDPR ಗ್ರ್ಯಾಂಟ್ ನರಗ ಕೆಲಸ. ಇದು ವಸ್ತುವರಿ RDPRನವರು ಕಾಂಟ್ರಾಕ್ಟ್. ಪ್ರಸಾದ್ ಇಲ್ಲಿ ಬಾತ್ರೂಮ್ ಶೌಚಾಲಯ ಬರೋದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಪೇರೆಂಟ್ಸು, ಹೈಟೆಕ್ ಶೌಚಾಲಯ ಕೊಟ್ಟಂಥ ಸಹಕಾರ ಕೊಟ್ಟಂಥ ಎಲ್ಲ ಪೇರೆಂಟ್ಸು, ಆಮೇಲೆ ಶಾಸಕರು, ಸ್ಥಳೀಯ ಲೀಡರ್ಗಳು ಎಲ್ಲರಿಗೂ ಧನ್ಯವಾದಗಳು. ಸರ್, ಇಲ್ಲಿ ಹಳ್ಳದಕೆರೆ ಶಾಲೆಯಲ್ಲಿ ಕೊಠಡಿಗಳ ಕೊರತೆ ತುಂಬ ಇದೆ. ಇದ್ದ ಕೊಠಡಿ ಎಲ್ಲ ದುರಸ್ತಿಯಾಗಿದ್ದಾವೆ, ರೆಡಿ ಆಗಬೇಕು. ಏನು ತುಂಬ ವೀಕ್ ಇದ್ದಾವೆ. ಸರ್ಕಾರದಿಂದ ನಮಗೆ ಕೊಠಡಿ ಕಟ್ಟಿಸ್ಕೊಡ್ಬೇಕಂತ ಒಂದು ಮನವಿ. ಸರ್, ನಾನು SDMC ಸದಸ್ಯ ಮಂಜುನಾಥ್ ಅಂತ. ನಾನು ಸುಮಾರು 2 ವರ್ಷದಿಂದ ನಮ್ಮ ಮೊಮ್ಮಗಳು ಸೇರ್ಸೋಕ್ಕೆ ಬಂದಾಗ ಶೌಚಾಲಯವೇ ಇಲ್ಲ. ವಿತೌಟ್ ಶೌಚಾಲಯ ಹೇಗೆ? ಹೆಣ್ಮಕ್ಳಿದ್ದಾವೆ, 7ನೇ ತರಗತಿವರೆಗೂ ಓದ್ತಕ್ಕಂಥ ಹೆಣ್ಮಕ್ಳು ಎಲ್ಲಿ ಹೋಗಬೇಕು ಶೌಚಾಲಯಕ್ಕೆ? ಭಾಳ ಜುಗುಪ್ಸೆ ಆಗಿತ್ತು, ಭಾಳ ಜುಗುಪ್ಸೆ, ನೋವಾಗ್ತಿತ್ತು. ಆ ಮಕ್ಕಳು, ಗಂಡು ಮಕ್ಕಳು ಎಲ್ಲ ಹೋಗಿ ಮಾಡ್ಕೋತಾರೆ, ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಸರ್? ಭಾಳ ಶೋಚನೀಯ ಸ್ಥಿತಿಲಿತ್ತು. ಬೇಕಾದಷ್ಟು ಜಾಗ ಇದೆ, ಕಟ್ಸೋಕ್ಕೆ ಜಾಗ ಇಲ್ದವ್ರು ಒದ್ದಾಡ್ತಾರೆ. ಜಾಗ ಇದ್ದರೂ ಕೂಡ ಕಟ್ಸೋಕ್ಕಾಗ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದು ಮಾನ್ಯ ಶಾಸಕರಲ್ಲಿ ನಾವು, ನಮ್ಮ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಮತ್ತು ಪೇರೆಂಟ್ಸು ಹೋಗಿ ನಾವು ಭಿನ್ನ ಮಾಡ್ಕೊಂಡ್ವಿ. ಸುಮಾರು ಜಸ್ಟ್ ಒಂದು 4 ತಿಂಗಳಿಂದ ಬಂದಿದ್ರು ಇಲ್ಲಿಗೆ ಶಾಸಕರು. ಆಗ ಅವರಿಗೆ ಮೊದಲನೇ ಬೇಡಿಕೆ ಇಟ್ಟಿದ್ದೇ ನಾವು ಇಲ್ಲಿ ಶೌಚಾಲಯ, ಟಾಯ್ಲೆಟ್ ಆಗಬೇಕು ಅಂತ. ಈ ಟಾಯ್ಲೆಟನ್ನು ನಮ್ಮ BP ಹರೀಶ್ ಅಣ್ಣ ಸಾಹೇಬರು MLAರು, ಈಗಿನ ಬಂದಿರ್ತಕ್ಕಂಥ MLA ಭಾಳ ಉತ್ಸುಕತೆಯಿಂದ ನಮ್ಮ ಮನವಿ, ಅವರಿಗೆ ಮನವರಿಕೆ ಆಯಿತು. ಇದು ನೋಡಿದ್ರು ಇಲ್ಲಿ ಬಂದು ಸ್ಪಾಟಲ್ಲಿ, ಹೌದಪ್ಪ ಇಲ್ಲಿ 165 ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಇಲ್ಲಿ 165 ಸ್ಟೂಡೆಂಟ್ಸು ಇಲ್ಲಿ ಓದ್ತಾ ಇದ್ದಾರೆ ಹಳ್ಳದಕೆರೆಯಲ್ಲಿ. ಆದರೆ ಒಂದು ಶೌಚಾಲಯ ಇಲ್ಲಾಂದರೆ ಶೋಚನೀಯ. ಆದರೆ ಇವತ್ತಿನ ದಿವಸ ತಾರೀಕು ಇವತ್ತೆಷ್ಟು? 10/2/2024 ನಮ್ಮ ಹಳ್ಳದಕೆರೆ ಶಾಲೆಗೆ ಒಂದು ಸುದಿನ ಅಂತಲೇ ಹೇಳ್ಬೋದು. ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ದಿವಸ. ನಮ್ಮ ಹೆಣ್ಮಕ್ಕಳೆಲ್ಲ ಖುಷಿಯಿಂದ ಶೌಚಾಲಯಕ್ಕೆ ಹೋಗಿ ಬರಲಿಕ್ಕೆ ಟಾಯ್ಲೆಟನ್ನ, ಅದು ಅಲ್ಲದೆ ಹೈಟೆಕ್ ಟಾಯ್ಲೆಟ್ ಇದು, ನೆನ್ಪಿಟ್ಕೊಳ್ಳಿ, ಆರ್ಡಿನರಿ ಅಲ್ಲ, ಹೈಟೆಕ್ ಟಾಯ್ಲೆಟನ್ನು ನಮ್ಮ ಈಗಿನ ಶಾಸಕರು ಭಾಳ ಜನಗಳಿಗೆ, ಇಲ್ಲಿಗೆ ಬರ್ತಕ್ಕಂಥ ಬಡ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗಾಗಲಿ ಇದು ಗೌರ್ಮೆಂಟ್ ಶಾಲೆಗೆ ಇಷ್ಟು ಮುತುವರ್ಜಿ ವಹಿಸಿ ಮಾಡಿಸ್ಕೊಟ್ಟಿದ್ದಾರೆ. ಇದಕ್ಕೋಸ್ಕರ MLA ಸಾಹೇಬಿಗೆ ಪ್ರಥಮವಾಗಿ ಅಭಾರಿಯನ್ನು ಅರ್ಪಿಸ್ತಾ ಇದ್ದೇನೆ ಸ್ಕೂಲಿನ ಪರವಾಗಿ. ಹಾಗೂ ನಮ್ಮ ಎಲ್ಲ SDMC ಸದಸ್ಯರು ಭಾಳ ಮುತುವರ್ಜಿ ಸರ್. ಇದ್ರ ಬಗ್ಗೆ SDMC ಸದಸ್ಯರು ಎಲ್ಲರೂ ಕೂಡ ಭಾಳ ಮುತುವರ್ಜಿಯಿಂದ ವಹಿಸ್ಕೊಂಡು ಭಾಳ ಶ್ರಮಪಟ್ಟು, ನಮ್ಮ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ನಮ್ಮ ಮಹಿಳಾ ಸದಸ್ಯನಿಯರಾಗಲಿ ಮತ್ತು ಮೇಷ್ಟ್ರು, ಶಿಕ್ಷಕರು ಕೂಡ ಇದಕ್ಕೆ ಸಾಥ್ ನೀಡಿ ಇದನ್ನು ಮಾಡಿಸಿ ಇದನ್ನು ಯಶಸ್ವಿಗೊಳಿಸಿದ್ದಾರೆ. ಇದು ಚೆನ್ನಾಗಿ ಜನ ಉಪಯೋಗವಾಗಲಿ, ಮಕ್ಕಳಿಗೆ ಉಪಯೋಗವಾಗಲಿ. ಜನ ಉಪಯೋಗ ಅಂದರೆ ಮಕ್ಕಳು, ಶಾಲೆಯ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಹೇಳ್ತಾ ನಂದೆರಡು ಮಾತನ್ನು ಮುಗಿಸ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮಗೆ ಇವತ್ತು ತುಂಬ
ಖುಷಿಯಾದ ದಿನ ಅಂದರೆ ತಪ್ಪಾಗಲ್ಲಾರದು. ಯಾಕಂದರೆ ಎಷ್ಟೋ ದಿನದ ನಮಗೆ ಅದೊಂದು ಕನಸಾಗಿತ್ತು. ಹಳ್ಳದಕೆರೆ ಶಾಲಾ ನಮ್ಮ ಮಕ್ಕಳಿಗೆ ಶೌಚಾಲಯ ಇಲ್ಲ ಅಂತೇಳಿ ಸತತವಾಗಿ 5-6 ವರ್ಷಗಳಿಂದ ನಾವು ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನು ನಮಗೆ ಸಾಥ್ ಕೊಟ್ಟು ತುಂಬ ದಿನಗಳಿಂದ ಈ ಹೋರಾಟದಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ನಕ್ಷತ್ರ ಟಿ ವಿ ಅವರು ಈ ಮುಂದಿನ ದಿನಗಳಲ್ಲಿ ನಮಗೆ ಈ ಬಿ ಒ ಆಫೀಸಿಂದ ಮತ್ತೆ ಇನ್ನೊಂದು ಲೆಟ್ರನ್ನು ಕೊಟ್ಟು 2 ಡೊಮಿನೇಷನ್ ಮಾಡಿ ಹೊಸ ರೂಮ್ಗಳಿಗೆ ನಾವು ಹೆಚ್ಚು ಆದ್ಯತೆ ಕೊಡೋಣ. ಈ ಶೌಚಾಲಯ ಹೆಂಗೆ ರೆಡಿಯಾಗಿದೆ ಹಂಗೆ ಹೊಸ ರೂಮ್ಗಳನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಇದು ಎಲ್ಲ ಹೋರಾಟಕ್ಕೂ ಮತ್ತು ಎಲ್ಲರ ನಮಗೆ ಸಹಕಾರ ಬೇಕು. ಅವರೆಲ್ಲರೂ ಇದೇ ರೀತಿಯಾಗಿ ನಿಂತ್ಕೊಂಡ್ಬಿಟ್ಟು ಈ ಹಳ್ಳದಕೆರೆ ಶಾಲೆಯನ್ನು ಮಾದರಿ ಶಾಲೆಯಾಗಿ ಮಾಡುವುದೇ ನಮ್ಮ ಮೊದಲನೇ ಗುರಿ. MLAಗಳು ಸಾಹೇಬರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ನಮಗೆ ಭಾಳ ಖುಷಿ. ಅಂಥ ಬ್ಯುಸಿ ಶೆಡ್ಯೂಲ್ನಲ್ಲಿ ಬಂದು ಇವತ್ತು ಉದ್ಘಾಟನೆ ಮಾಡಿದರೆ ಇದು ಯಶಸ್ವಿ ಆಗಲಿ. ಹಿಂಗೆ ಮುಂದಿನ ದಿನಗಳಲ್ಲಿ ಇದು ಸ್ವಲ್ಪ ಬಿಲ್ಡಿಂಗಿಂದ ಹೇಳಿದರು, ಒಂದು ಕೆಲವೊಂದು ಕಂಪೌಂಡ್ಗಳು ಅವೆಲ್ಲ ನಮಗೆ ಮುಂದೆ ಬಂದಿದೆ, ಅವೆಲ್ಲ ಬೇಡ, ಅವೆಲ್ಲ ಹಿಂದಿಂದನೇ ಬಂದು ಆ ಕಂಪೌಂಡು ಸಮೇತ ಹೊಡಿಬೇಕಂತ. ಯಾಕಂದರೆ ಗ್ರೌಂಡ್ ಉಳಿಬೇಕು, ನಮಗೆ ಮೊದಲನೇದಾಗಿ ಈ ಗ್ರೌಂಡ್ ಉಳಿಬೇಕು. ಅದಕ್ಕೋಸ್ಕರ ಹಿಂದಿಂದ ಕಟ್ಟಡಗಳನ್ನು ಆಗಲಿ ಇದನ್ನು ನಾವು ಮತ್ತೆ ಶಾಸಕರಲ್ಲಿ ಒತ್ತಡ ತಂದು ಆದಷ್ಟು ನಾವು ಹೊಸ ಬಿಲ್ಡಿಂಗ್ಗಳನ್ನು ಕಟ್ಟುವಂಥ ವ್ಯವಸ್ಥೆ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.